ಸರ್, ಬಹಳಷ್ಟು ಇಲಾಖೆಗಳಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಾ ಇರುತ್ತೆ. ಈಗ ಶಿಕ್ಷಣ ಇಲಾಖೆ ಅಂತ ತಗೊಂಡ್ರೆ ಮಕ್ಕಳು ಕೊಡೋ ಪಠ್ಯಪುಸ್ತಕ ಇರ್ಬೋದು, ಬಿಸಿ ಊಟ ಇರ್ಬೋದು, ಸಮವಸ್ತ್ರ ಇರ್ಬೋದು, ಇದು ಎಲ್ಲದರಲ್ಲೂ ಒಂದು ಹಂತದಲ್ಲಿ ಅಕ್ರಮ ನಡೀತಾ ಇರುತ್ತೆ. ಆದರೆ ಇಲ್ಲಿ 17 ಲಕ್ಷ ವಿದ್ಯಾರ್ಥಿಗಳು ಯಾರು, ಅವ್ರ ಹೆಸರಲ್ಲಿ ಅಕ್ರಮ ನಡೀತಿದ್ಯಾ? ಯಾಕೆ ಅಷ್ಟು ಜನರ ಆಧಾರ್ ಜೋಡಣೆ ಆಗಿಲ್ಲ? ಇದೆಲ್ಲವೂ ಪ್ರಶ್ನೆ ಇದೆ ಸರ್. ಹೇಗೆ ಅನಲೈಸ್ ಮಾಡ್ತೀರಿ? ಹಗರಣಗಳು ಬಂದಾಗ ನೀವು ಶಾಲೆ ಮಕ್ಕಳ ವಿಷಯದಲ್ಲಿ ಇವತ್ತು ಹಗರಣ ಅಂತ ನಾವು ಹೇಳ್ತಿದ್ವಿ. ಹಗರಣದಲ್ಲಿ ಯಾವುದನ್ನು ರಾಜಕೀಯದಲ್ಲಿ ಬಿಟ್ಟಿದ್ದಾರೆ ಹೇಳಿ. ಕೋವಿಡ್ ಡೆಡ್ ಬಾಡಿಯಿಂದ ಹಿಡಿದು, ಕೋವಿಡ್ ಮಲಗಿಸ್ತಾರಲ್ಲ ಆ ಕಿಟ್ಟಿಂದಾಗಿ ಹಿಡಿದು ಬಚ್ಚಿಲ್ ಮನೆಯವರೆಗೆ, ಟಾಯ್ಲೆಟ್ ಹಗರಣದವರೆಗೆ ನಮ್ಮವರು ತಿಂದು ಮುಗಿಸಾಗಿದೆ. ಯಾವ ಹೊಲಸನ್ನು ರಾಜಕೀಯದಲ್ಲಿ ತಿಂದ ಬಿಟ್ಟಿದ್ದು ಇಲ್ವೇ ಇಲ್ಲ. ಈವನ್ ಎಂಥ ಹೊಲಸಿದ್ರು ಚರಂಡಿಯಿಂದ ಹಿಡಿದು ಎಲ್ಲದನ್ನು ಮೆತ್ತಿ ತಿಂದು ಅರಗಿಸ್ಕೊಂಡವ್ರು ರಾಜಕೀಯದವರು. ಬಟ್ ಟುಡೇಸ್ ನ್ಯೂಸ್, ಇವತ್ತು ನಾವೇನು ಹೇಳ್ತಾ ಇದ್ದೀವಲ್ಲ, 17 ಲಕ್ಷ ನಕಲಿ ಸ್ಟೂಡೆಂಟ್ಗಳನ್ನು, ವಿದ್ಯಾರ್ಥಿಗಳನ್ನು ಎನ್ರೋಲ್ ಮಾಡಿ ಅವರನ್ನು ಅಡ್ಮಿಷನ್ ಥರ ತೋರಿಸಿ, ಅದರಿಂದ ಬರುವಂತಹ ಮಧ್ಯಾಹ್ನದ ಏನು ಮಿಡ್ ಡೇ ಮೀಲ್ಸ್ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಚಿಕ್ಕಿ ಇರ್ಬೋದು, ಅಥವಾ ನಿಮ್ಮ ಮೊಟ್ಟೆ ಇರ್ಬೋದು, ಅದರ ನಂತರ ಶೂಸು, ಛತ್ರಿ, ಇದೆಲ್ಲ ಕೂಡ ಎಲ್ಲ ಸೇರಿಬಿಟ್ಟು ಮಕ್ಕಳಿಗೆ ಕೊಡುವ ಯಾವುದು ಸೌಲಭ್ಯಗಳಿದ್ದಾನಲ್ವ ಅದನ್ನು ದೋಚ್ತಾ ಇದ್ದಾರೆ ಅನ್ನೋದು. ಇಟ್ ಈಸ್ ನಾಟ್ ಓನ್ಲಿ ಮೊಟ್ಟೆ, ಇಟ್ಸ್ ನಾಟ್ ಓನ್ಲಿ ಎಗ್. ಎಸ್, ನೀವು ಹೇಳಿದ್ರಿ, ಶಶಿಕಲಾ ಜೊಲ್ಲೆ ಅವರು ಇರುವಾಗ ಒಂದು ಆಡಿಯೋ ರಿಲೀಸ್ ಆಯಿತು, ಅವರು ಮೊಟ್ಟೆ ಹಗರಣ ಮಾಡಿದರು ಅಂತ. ನಾವು ವಿ ಡೋಂಟ್ ನೋ. ಈಗ 2 ವರ್ಷದಿಂದ ಇದು ಕಾಂಗ್ರೆಸ್ ಸರ್ಕಾರದೋ ಅಥವಾ BJPಯಿಂದ ಅಲ್ಲಿಂದ ಬಂದಿದೋ ಗೊತ್ತಿಲ್ಲ. ಹಗರಣಗಳು ಎಲ್ಲಿಂದ ಬೇಕಾದರೂ ಬರಬಹುದು. ಈಗ ಋಷಿ ಮೂಲಗಳನ್ನು ಹುಡುಕಬೇಡಿ, ನದಿ ಮೂಲವನ್ನು ಹುಡುಕಬೇಡಿ ಅಂತ ಹೆಂಗೆ ಹೇಳ್ತಾರೆ, ಹಗರಣಗಳನ್ನು ಮೂಲಗಳನ್ನು ಹುಡುಕಲಿಕ್ಕೆ ರಾಜಕೀಯದವರು ಹೋಗಲ್ಲ. ಯಾಕಂದರೆ ಎಲ್ಲರ ಮೂಲ ಹುಡ್ಕೊಂಡು ಹೋದರೆ ಅದು ಫೈನಲಿ ರೀಚ್ ಆಗೋದು ಒಂದೇ ಕಡೆ. ಅದಕ್ಕಾಗಿ ದಿಸ್ ವಿ ಡೋಂಟ್ ನೋ ವೆದರ್ ದಿಸ್ ಈಸ್ ಸ್ಟಾರ್ಟೆಡ್ ಫ್ರಮ್ BJP ಆರ್ ಕಾಂಗ್ರೆಸ್. 2 ವರ್ಷದ ಹಿಂದೆ ಈ ವಿದ್ಯಾರ್ಥಿಗಳನ್ನು ಎಲ್ಲರನ್ನು ಆಧಾರ್ ಕಾರ್ಡ್, ಯಾವಾಗ ಆಧಾರ್ ಕಾರ್ಡ್ ಕಂಪಲ್ಸರಿ ಅಂತ ಬಂತು, ಈ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಈಗ ಅಕೌಂಟೇಬಿಲಿಟಿ ಮಾಡಲಿಕ್ಕಾಗಿ, ಮಕ್ಕಳು ಎಷ್ಟಿದ್ದಾವೆ ಅಂತ ಆ ಅಕೌಂಟೇಬಿಲಿಟಿಗಾಗಿ ಆಧಾರ್ ಕಾರ್ಡನ್ನು ನೋಂದಣಿ ಮಾಡಬೇಕು, ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡಬೇಕು. ಈಗ ನಾವೆಲ್ಲ ಮಾಡಿಲ್ವ, ಪ್ಯಾನ್ ಕಾರ್ಡ್ಗೆ ಮಾಡಬೇಕು, ಬ್ಯಾಂಕ್ ಅಕೌಂಟ್ಗೆ ಮಾಡಬೇಕು ಅನ್ನೋದು. ಸಾರಿ, ನಮ್ಮ ಜೊತೆಗೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಸಚಿವರಿದ್ದಾರೆ. ಸರ್, ಶಿಕ್ಷಣ ಇಲಾಖೆ ಸಚಿವರು, ಪ್ಲೀಸ್. ಸರ್ ನಮಸ್ತೆ. ಸರ್ ನಮಸ್ಕಾರ ರಾಕೇಶ್ ಅವರೇ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ ಸರ್. ಸರ್, ನಿಮ್ಮ ಇಲಾಖೆಯಿಂದ ಇವತ್ತು ಒಂದು ಏನು ನ್ಯೂಸ್ ಅಂತ ನಾವು ಹೇಳ್ತೀವಲ್ಲ, ಒಂದು ಹರಿದಾಡ್ತಾ ಇದೆ. ಸೊ ವಿ ವಾಂಟ್ ಸಮ್ ಕನ್ಫರ್ಮೇಷನ್ ಫ್ರಮ್ ಯು. ಈ ಹಗರಣ ನಡೆದಿದ್ವಾ? ವೆದರ್ ವಿ ಆರ್ ನಾಟ್ ಬ್ಲೇಮಿಂಗ್ ಯು, ಇದು ಕಾಂಗ್ರೆಸ್ ಸರ್ಕಾರದ ಹಗರಣ ಅಥವಾ BJPಯಿಂದ ಬಂದಿದ್ದೇನೋ ಗೊತ್ತಿಲ್ಲ. ಹಿಯರ್ ಇಟ್ ಈಸ್ ಎ ರಿಪೋರ್ಟ್ ಸೇಸ್ ಏನಂದರೆ 17 ಲಕ್ಷ ನಕಲಿ ಸ್ಟೂಡೆಂಟನ್ನು ಎನ್ರೋಲ್ ಮಾಡಿದ್ದಾರೆ. ನೀವು ಯಾವಾಗ ಲಾಸ್ಟ್ ಕಳೆದ 2 ವರ್ಷದಿಂದ ಆಧಾರ್ ಲಿಂಕ್ ಅಂತ ಏನು ಸ್ಟೂಡೆಂಟ್ಗೆ ಮಾಡಿದ್ದೀರಲ್ವ, ಅದರಲ್ಲಿ 17 ಲಕ್ಷ ನಕಲಿ ಸ್ಟೂಡೆಂಟ್ ಅಂತ ಫೈಂಡ್ ಔಟ್ ಆಗಿದೆ. ಅವರು ಇನ್ನೂ ಕೂಡ ಎನ್ರೋಲ್ ಆಗಿಲ್ಲ. ಇದರಿಂದಾಗಿ ಮಕ್ಕಳಿಗೆ ಉಪಯೋಗಿಸುವಂತಹ ಮಿಡ್ ಡೇ ಮೀಲ್ಸ್ ಇರ್ಬೋದು, ಅಥವಾ ಬಾಳೆಹಣ್ಣ, ಎಗ್ಗ, ಅಥವಾ ಇನ್ನಿತರ ಸೌಲಭ್ಯಗಳನ್ನು ವಂಚಿಸಿ ಸ್ಕ್ಯಾಮ್ ಮಾಡಲಾಗ್ತಾ ಇದೆ ಅನ್ನುವ ಒಂದು ಆರೋಪ ಕೇಳಿ ಬರ್ತಾ ಇದೆ. ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಇದು? ಓಕೆ ರಾಕೇಶ್ ಅವರೇ, ಇದು ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೋಟಲ್ ನಮ್ಮ ಸರ್ಕಾರಿ ನಮ್ಮ ಇಲಾಖೆಯಲ್ಲಿ 3 ಭಾಗ ಬರ್ತದೆ. ಒಂದು ಗವರ್ಮೆಂಟ್ ಸ್ಕೂಲು. ಎಸ್, ಕೇಳಿಸುತ್ತಲ್ಲ? ಕೇಳಿಸುತ್ತೆ. ಗೋ ಅಹೆಡ್ ಪ್ಲೀಸ್. ಒಂದು ಗವರ್ಮೆಂಟ್ ಸ್ಕೂಲು, ಒಂದು ಏಡೆಡ್ ಸ್ಕೂಲ್ ಅಂಡ್ ಅನ್ಏಡೆಡ್ ಸ್ಕೂಲು. ನಾನು ಫಾರ್ ಎಕ್ಸಾಂಪಲ್ ಮೋಸ್ಟ್ಲಿ ನೀವು ಲಾಸ್ಟ್ ಇಯರ್ದು ಸ್ಟಾಟಿಸ್ಟಿಕ್ಸ್ ತಗೊಂಡು ಹೇಳ್ತಾ ಇರ್ತೀರಾ. ಗವರ್ಮೆಂಟ್ ಸ್ಕೂಲಲ್ಲಿ ಲಾಸ್ಟ್ ಟೈಮು 40 lakhs, ನಾನು ಸ್ಕೂಲ್ ಮಾತ್ರ LKG UKG ಬಿಟ್ಟು PUC ಬಿಟ್ಟು ನಾನು ಹೇಳೋದಿದ್ದು, ಓಕೆನಾ? ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಸ್ಕೂಲಲ್ಲಿ 41 ಲಕ್ಷ ಮಕ್ಕಳು ಇದಾಗುತ್ತೆ, ಏನೋ ನೋಂದಣಿ ಆಗಿರ್ತದೆ. ಆಧಾರ್ ವೆರಿಫಿಕೇಶನ್ ಆಗಿರೋದು 36,50,000 ಮಕ್ಕಳದು, ಓಕೆನಾ? ಅದರೊಳಗೆ ಅಲ್ಲಿಗೆ ನಿಮಗೆ ಇನ್ನು 3 ಲಕ್ಷ ಆಗಿಲ್ಲ ಅಂತ ಹೇಳಿ ಅರ್ಥ. ಏಡೆಡ್ ಶಾಲೆಯಲ್ಲಿ 11,80,000 ಆಧಾರ್ ಕಾರ್ಡ್ ವ್ಯಾಲಿಡೇಷನ್ ಆಗಿರೋದು 8,90,000. ಬಟ್ ಲುಕ್ ಎಟ್ ದಿಸ್, ಅನ್ಏಡೆಡ್ ಯಾರು ನಮ್ಮ ಹತ್ರ ಯಾವುದೇ ಫೆಸಿಲಿಟಿನೂ ತಗೊಳ್ಳೋದಿಲ್ಲ, ಫೀಸು ತಗೊಳ್ಳಲ್ಲ, ಯಾವುದೇ ಮೊಟ್ಟೆ ಆಗ್ಲಿ 48,50,000 ಅಂದ್ರೆ 48,56,000 ಮಕ್ಕಳಲ್ಲಿ
ಬರೀ 39 ಲಕ್ಷ ಮಕ್ಕಳು ಮಾತ್ರ ಆಧಾರ್ ಲಿಂಕ್ ಮಾಡಿರ್ತಾರೆ. Okay, ದೇ ವಿಲ್ ನಾಟ್ ಬಿ ಅವ್ರು ನಾವು ಕಂಪಲ್ಸರಿ ಮಾಡಿದ್ರು ಕೆಲಸತಿ ಮಾಡೋದಿಲ್ಲ. okay. ಸೊ ದಯವಿಟ್ಟು ಒಂದು ತಿಳ್ಕೊಳ್ಬೇಕು, ಇದರಲ್ಲಿ ಅನ್ಎಯ್ಡೆಡ್ ಅವ್ರದ್ದು ಜಾಸ್ತಿ. ಓಕೆ, ಯು ಮೀನ್ ಟು ಸೇ 10 ಲಕ್ಷ ಅನ್ಎಯ್ಡೆಡ್. ಹೌದು, 48 ಲಕ್ಷ ಅನ್ಎಯ್ಡೆಡ್ ಅಲ್ಲಿ 39 ಲ್ಯಾಕ್ಸ್ ಓನ್ಲಿ ಎನ್ರೋಲ್ ಆಗಿದ್ದಾರೆ. ಲಕ್ಷದ ಹೌದು, ಆಲ್ಮೋಸ್ಟ್ 9 ಲ್ಯಾಕ್ಸ್ ಅದರಲ್ಲಿ ಎನ್ರೋಲ್ ಆಗಿಲ್ಲ. ಬಟ್ ದೇ ಆರ್ ನಾಟ್ ಟೇಕಿಂಗ್ ಎನಿ ಫೆಸಿಲಿಟಿ ಫ್ರಮ್ ಗವರ್ಮೆಂಟ್ ಅಂತ ಹೇಳ್ತಾ ಇರೋದು ನೀವು. ಹಲೋ, ಎಸ್ ಸರ್, ಎಸ್ ಸರ್. ಹೇಳಿ ರಾಕೇಶ್ ಅವರೇ. ಆ ಅನ್ಎಯ್ಡೆಡ್ ಸ್ಕೂಲ್ಸ್ ಚಿಲ್ಡ್ರನ್ಸ್ ಏನು ಹೇಳ್ತಿರಲ್ಲ, ಮಕ್ಕಳೇನು ಹೇಳ್ತಿರಲ್ಲ, ವಿದ್ಯಾರ್ಥಿಗಳ ಬಗ್ಗೆ, ಇಟ್ ಈಸ್ 39 to 48, ಕರೆಕ್ಟ್? ಆ ಒಂದು 9 ಲಕ್ಷ ಸ್ಟೂಡೆಂಟ್ಸ್ ಯಾವ ಬೆನಿಫಿಟ್ ಅನ್ನು ಗವರ್ಮೆಂಟ್ ಇಂದ ತಗೊಳ್ತಾ ಇಲ್ಲ ಅಂತ ಹೇಳೋದು ನೀವು. ಒಂದು ಇಲ್ಲ, ಆ ಮಕ್ಕಳಲ್ಲ, ಫುಲ್ ಅನ್ಎಯ್ಡೆಡ್ ಅವ್ರು ಯಾರು ತಗೊಳ್ಳೋದೇ ಇಲ್ಲ. ಓಕೆ, ಡನ್. 48 ಲಕ್ಷ ಮಕ್ಕಳನ್ನು ತಗೊಳ್ಳಲ್ಲ. ಅವಾಗ ಏನಾಗುತ್ತೆ, ಅವರು ಈ ನೋಂದಣಿ ಮಾಡೋದ್ರಲ್ಲಿ ತುಂಬಾ ಹಿಂದೆ ಇರ್ತಾರೆ. ಅದನ್ನ ಬಟ್ ನಾನು ಈ ಸತಿ ಏನ್ ಮಾಡ್ತಾ ಇದ್ದೀನಿ, ಅವರು ಕೂಡ ಕಂಪಲ್ಸರಿ ನೋಂದಣಿ ಮಾಡಿಸ್ಬೇಕು. ಯಾಕಂದ್ರೆ ವಿ ಶುಡ್ ಹ್ಯಾವ್ ದ ರೆಕಾರ್ಡ್, ಜಸ್ಟ್ ಫಾರ್ ಅವರ್ ರೆಕಾರ್ಡ್ ಹೌ ಮೆನಿ ಚಿಲ್ಡ್ರನ್ಸ್ ಆರ್ ಸ್ಟಡಿಂಗ್, ಕರೆಕ್ಟ್ ಆಗಿ ಏನ್ ನಡೀತಾ ಇದೆ ಎಲ್ಲ ತಿಳ್ಕೊಳ್ಳೋದಕ್ಕೆ. ಮತ್ತೆ ನಾವು ತುಂಬಾ ಫ್ರೀ ಪ್ರೋಗ್ರಾಮ್ಸ್ ನ ಮಾಡ್ಬೇಕಾದ್ರೆ ಕೆಲವು ಸತಿ ಅನ್ಎಯ್ಡೆಡ್ ಅವರು ಕೂಡ ಅದನ್ನ ಲಿಸನ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ JEE ಮತ್ತೆ ಇದನ್ನೆಲ್ಲ ಮಾಡಿದಾಗ ಅಫಿಷಿಯಲಿ ಅವ್ರಿಗೆ ಕೊಡ್ಲಿಲ್ಲ, ಮಕ್ಕಳಿಗೆ ಬಡವರು ಇರ್ತಾರೆ, ಕೆಲವ್ರಿಗೆ ಹೆಲ್ಪ್ ಆಗ್ಲಿ ಅಂತ. ಸೊ ಅವ್ರು ಯಾವ್ದೇ ತರದ ಈಗ DBT ಅಕೌಂಟ್ ಅಲ್ಲಿ ನಾವು ದುಡ್ಡು ಕೊಡ್ಬೇಕು ಅವ್ರಿಗೆ ಯಾವ್ದೇ ತರದ ಹಣ ಹೋಗೋದಿಲ್ಲ. ಸೊ ಇಟ್ ಈಸ್ ಅವ್ರದ್ದು ಅವ್ರಿಗೆ ಯಾವ್ದೇ ತರದ ಅವ್ರಿಗೆ ಫೆಸಿಲಿಟಿ ಸಿಗೋದಿಲ್ಲ. ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. ಬಟ್ ಆದ್ರೂ ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಸುಮಾರು 3-4 ಸಾವಿರ ಮಕ್ಕಳು, 3-4 ಸಾವಿರ ಶಾಲೆಗಳಲ್ಲಿ ಬರೀ 5-10 ಮಕ್ಕಳಿದ್ದಾರೆ ಈ ಮಲ್ನಾಡು ಭಾಗದಲ್ಲಿ. ಯೂಶಲಿ ಅಲ್ಲೇನ್ ಮಾಡ್ತಾರೆ, ಅದನ್ನ ಇಲ್ಲ 5-6 ಮಕ್ಕಳಲ್ಲಿ ಅದನ್ನ ಮಾಡ್ಸೋದಿಲ್ಲ. ಇವರು ಪೇರೆಂಟ್ಸು ಮಾಡ್ಸೋದಿಲ್ಲ, ಟೀಚರ್ಸು ಮಾಡ್ಸೋದಿಲ್ಲ. ನಮ್ಮ ಇಲಾಖೆಯವರು ಕೂಡ ಅದರಲ್ಲಿ ಬಹಳ ಹಿಂದೆ ಇದ್ರು ಹೋದ ವರ್ಷ. ಸೊ ಅದಕ್ಕೆ ಈ ಸತಿ ಏನ್ ಮಾಡಿದೀವಿ, ಲಾಸ್ಟ್ ಟೈಮು December 30th ವರೆಗೂ ಟೈಮ್ ಕೊಟ್ಟಿದ್ವಿ ರಾಕೇಶ್ ಅವರೇ. ಓಕೆ, ಓಕೆ. ಅಂದ್ರೆ ಈ ಆಧಾರ್ ಲಿಂಕ್ ಮಾಡಿ ಅಂತ, ಬಿಕಾಸ್ ವಿ ವಾಂಟೆಡ್ ರೆಕಾರ್ಡ್ಸ್. ಯಾಕಂದ್ರೆ ಇದು ಗವರ್ಮೆಂಟ್ ಶಾಲೆಯಲ್ಲಿ ತುಂಬಾ ಬುಕ್ಸ್ ಕೊಡ್ತೀವಿ, ಶೂಸ್ ಕೊಡ್ತೀವಿ, ನಮಗೆ ಅಕೌಂಟಬಿಲಿಟಿ ನಾವು ಕೊಡ್ಬೇಕು, ಜನರಲ್ ಟ್ಯಾಕ್ಸ್ ಮನಿ ಇರ್ತದೆ ಅಂತ ಹೇಳಿ. ಈ ಸತಿ ಇದು ಪ್ರಕ್ರಿಯೆ ನಡೀತಾ ಇದೆ. ಸೊ ಈ ಸತಿ ಜುಲೈ ಎಂಡ್ ವರೆಗೂ ಟೈಮ್ ಇದೆ ಫಾರ್ 2 things. ಒನ್ ಇಸ್ ಫಾರ್ ಅಡ್ಮಿಷನ್ ಗೆ ಟೈಮ್ ಇದೆ. ಆಸ್ ವಿ ಆರ್ ಸ್ಪೀಕಿಂಗ್ ಎವ್ರಿ ಡೇ 20-30 ಸಾವಿರ ಬರೀ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ನಡೀತಾ ಇದೆ ರಾಕೇಶ್ ಅವರೇ. ಈ ಸತಿ ತುಂಬಾ ಪ್ರೋಗ್ರೆಸ್ ತೋರಿಸ್ತಾ ಇದೀವಿ. ಈ ಕಡೆ ಸೈಡಿಗೆ ನಿಲ್ಸ್ಕೊಂಡ್ ಮುಂದೆ. ಸೊ ಅವ್ರಿಗೆ ಏನಾಗ್ತದೆ, ಅವರಿಗೆಲ್ಲ ಮುಂದೆ ಹೋಗೋಕೆ. ಸೊ ಅದಕ್ಕೆ ಏನಾಗ್ತದೆ, ಅಕೌಂಟಬಿಲಿಟಿ ನಾವು ಕೊಡ್ಬೇಕು ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ನಾನು ಇದನ್ನ ಲಿಂಕ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಅಜೀಂ ಪ್ರೇಮ್ಜಿ ಅವರು 1591 ಕೋಟಿಯನ್ನ ಪಾಪ ಅವ್ರು ದುಡ್ದಿರ್ತಕ್ಕಂಥ ಹಣ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಮೊಟ್ಟೆ ವಿಚಾರಕ್ಕೆ. ಇಲ್ಲೇ ಮೈ ಸ್ಮಾಲ್ ಕ್ವಶನ್ ಹಿಯರ್, 1500 crores ಅಜೀಂ ಪ್ರೇಮ್ಜಿ ಅವರು ನಿಮ್ಗೆ ಕೊಡ್ತಾರೆ. ಯಾವ ರೀತಿಯ ಅಕೌಂಟಬಿಲಿಟಿ ಯು ಮೇಡ್ ದೆಮ್ ಅಂಡ್ ಗವರ್ಮೆಂಟ್, ಆ ಕಾಂಬಿನೇಷನ್? ಒಂದ್ ನಿಮಿಷ, ನಮಗೆ ಕೊಡೋದಿಲ್ಲ. ಅವ್ರ ಜೊತೆಗೆ ಸುಮಾರು 200 ಮೆಂಬರ್ಸ್ ಅವ್ರ ಟೀಮ್ ಕೂಡ ನಮ್ಮ ಟೀಮ್ ಜೊತೆಗಿದೆ. ಈ ಹಣ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಬರೋದಿಲ್ಲ. ಸರ್ಕಾರದ ಹಣ ಏನು 2 ದಿವಸದ ಮಟ್ಟಿಗೆ ಹೋಗುತ್ತೆ, ಅದ್ರ ಜೊತೆಗೆ ಡೈರೆಕ್ಟ್ ಆಗಿ ಅವರು ಆ ಶಾಲೆಯ SDMC ಕೊಡ್ತಾರೆ. ಸೊ ಇಲ್ಲಿ ಮಧ್ಯವಸ್ಥಿಕೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ. 5 ಮಕ್ಕಳಿರೋ ಶಾಲೆಗೂ 5 ಮಕ್ಕಳಿರ್ತಕ್ಕಂಥ ಮೊಟ್ಟೆ ಲೆಕ್ಕ ಹೋಗುತ್ತೆ. 500 ಇಲ್ಲ 1000 ಇದ್ರೆ ಆ ಇದಕ್ಕೆ ಲೆಕ್ಕ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಮಧ್ಯವರ್ತಿಕೆ ಏನು ಇಲ್ಲ. SDMC ಅವರು ನೇರವಾಗಿ ಮಾರ್ಕೆಟಿಗೆ ಹೋಗಿ ತಗೊಂಡು ಅವ್ರ ಮಕ್ಕಳಿಗೆ, ಯಾಕಂದ್ರೆ SDMC ಅಲ್ಲಿ ಪೇರೆಂಟ್ಸ್ ಇರ್ತಾರೆ, ಇದ್ರಲ್ಲಿ ಸ್ವಲ್ಪ ಮೋಸ ಆಗೋದು ಅದೆಲ್ಲ ಬಹಳ ಕಮ್ಮಿ ಆಗುತ್ತೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಐ ನೋ ವೆರಿ ವೆಲ್, ಲೆಕ್ಕದಲ್ಲಿ ಕೆಲವು ಸತಿ ಏನಾಗುತ್ತೆ, ಕೆಲವು ಶಾಲೆಗಳಲ್ಲಿ ಹಾಜರಾತಿ ಜಾಸ್ತಿ ತೋರಿಸ್ಬಿಟ್ಟು ಇಲ್ಲಿ ಫೆಸಿಲಿಟಿ ತಗೊಳ್ತಾರೆ ಅಂತಕ್ಕಂಥದ್ದು ಭಾವನೆ ಸ್ವಾಭಾವಿಕ ಹೊರಗಡೆ ಮಾತಾಡೋದ್ರಿಂದ ನಮಗೆ ಯಾವುದೇ ತರದ ಅದು ನಮಗೆ ಗೊತ್ತಿರಲ್ಲ. ಆದ್ರೆ ನಾವೇನ್ ಮಾಡಿದೀವಿ, ಈ ಸತಿ ಆಧಾರ್ ಲಿಂಕ್ ಮಾಡಿ, ನೀವು ಇದನ್ನ ಎಷ್ಟು ಆಧಾರ್ ಲಿಂಕ್ ಅಲ್ಲಿ ಎಷ್ಟು ಜನರಿಗೆ ಆಗಿದೆ ಅಷ್ಟು ಜನರಿಗೆ ಮಾತ್ರ ಕೊಡ್ತೀವಿ ಅಂದಾಗ ಆಧಾರ್ ಲಿಂಕ್ ಕೂಡ ಸ್ಪೀಡ್ ಅಪ್ ಮಾಡ್ತಾರೆ. ಅಂಡ್ ಇದು ಜುಲೈ ಎಂಡ್ ಆದ್ರೂ ಆಗಸ್ಟಿಗೂ ನಾನು ಮುಂದೆ ಒರೆಸ್ಬೇಕಾಗತ್ತೆ. ಯಾಕಂದ್ರೆ ಕೆಲವು ಸತಿ ಬಡವರು ಇರ್ತಾರೆ, ಕೆಲವು ಸತಿ ಮಾಡಿಸೋದಿಲ್ಲ, ತಂದೆ ತಾಯಿಯವ್ರು ಮಾಡಿಸಲ್ಲ, ಅವರಿಗೆ ತಿಳುವಳಿಕೆ ಇರೋದಿಲ್ಲ. ಬಟ್ ವಿ ಹ್ಯಾವ್ ಪುಟ್ ಆಲ್ ಅವರ್ ಫೋರ್ಸ್, ನಮ್ಮ CRP BRP ಎಲ್ಲ ಏನಿದ್ದಾರೆ ಅವರಿಗೆಲ್ಲ ಸ್ಪೆಷಲ್ ಆಗಿ ಅವ್ರಿಗೂ ಕೂಡ ಮೀಟಿಂಗ್ಸ್ ಮಾಡಿ ಕಂಪಲ್ಸರಿಯಾಗಿ ಯು ಹ್ಯಾವ್ ಟು ಗೋ ನೋಂದಣಿ ಮಾಡಬೇಕು. ಯಾಕಂದ್ರೆ 1 ಮಕ್ಕಳಿಗೆ 1 ಮೊಟ್ಟೆ ಕೊಟ್ರೆ 6 ರೂಪಾಯಿ, 1 ಮಕ್ಕಳಿಗೆ 1 ಶೂಸ್ ಕೊಟ್ರೆ ಇಷ್ಟು ದುಡ್ಡು ಇರುತ್ತೆ, ಸಾಕ್ಸ್ ಕೊಟ್ರೆ ಇಷ್ಟ, ಇದೆಲ್ಲದೂ ಕೂಡ ಟ್ಯಾಕ್ಸ್ ಮನಿ ಇರೋದ್ರಿಂದ ಮೊಟ್ಟೆ ಬಿಟ್ಟು. ಸರ್, ನೀವು ಅಟೆಂಡೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ.
ನೀವೀಗ ಐ ಹರ್ಡ್ ಯುವರ್ ಲಾಸ್ಟ್ ವೀಕ್ ಒಂದು ರಿಪೋರ್ಟ್ ನೋಡಿದ್ದೀನಿ, ಈಗ ಫೇಸ್ ರೀಡಿಂಗ್ ಅಟೆಂಡೆನ್ಸ್ ಒಂದು ಸಿಸ್ಟಮ್ ಅನ್ನು ಜಾರಿಗೆ ತರಿತಾ ಅದಕ್ಕೆ ಈಗ ಫೇಸ್ ರೀಡಿಂಗ್ ಟೆಂಡರಿಗೆ ಹೋಗ್ತದೆ. ಈಗ ನಾನು ಕ್ಲಿಯರ್ ಮಾಡಿದೆ, ಮೊನ್ನೆ ನಾನು ಸೈನ್ ಮಾಡಿ ಕೊಟ್ಟು ಕಳ್ಸಾಯ್ತು. ಟೆಂಡರ್ ಯಾರೇ ತಗೊಂಡ್ಮೇಲೆ ಫೇಸ್ ರೀಡಿಂಗ್ ಅಲ್ಲಿ ಏನಾಗ್ಬಿಡುತ್ತೆ, ಇವಾಗ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮತ್ತೆ ನಾವು ಪ್ರೈವೇಟ್ ಶಾಲೆಗೂ ಕೂಡ ಕಂಪಲ್ಸರಿ ಮಾಡ್ಬೇಕಾಗುತ್ತೆ. ಸರ್ಕಾರಿ ಮತ್ತೆ ಏಡೆಡ್ ಶಾಲೆಯಲ್ಲಿ ಮಾತ್ರ ಕಂಪಲ್ಸರಿ ಮಾಡ್ತೀವಿ. ವಿ ನೋ ಹೌ ಮೆನಿ ಚಿಲ್ಡ್ರನ್ಸ್ ಆರ್ ಸ್ಟಡಿಂಗ್ ಟುಡೇ, ಎಷ್ಟು ಜನರು ರಜಾ ಹಾಕಿದ್ದಾರೆ, ಅಡ್ಮಿಷನ್ ಆದ್ರೂ ಎಷ್ಟು ಜನರು ರೆಗ್ಯುಲರ್ ಆಗಿ ರಜಾ ಹಾಕ್ತಾ ಇದ್ದಾರೆ. ಒಂದ್ ವಾರದಲ್ಲಿ ಏನಾಗ್ತದೆ ಹಳ್ಳಿ ಕಡೆಗೆ, ಇದೆಲ್ಲ ನಾವು ಉದಾಹರಣೆ ನೋಡಿದೀನಿ, ನಾನು ಕಣ್ಣಾರೆ ನೋಡಿರೋದ್ರಿಂದ, ಹೋಗಿ ಮಾತಾಡಿರೋದ್ರಿಂದ. 8, 9, 10ನೇ ಕ್ಲಾಸ್ ಮಕ್ಳು ಏನ್ ಮಾಡ್ತಾರೆ, 3 ದಿವಸ ಶಾಲೆಗೆ ಬರ್ತಾರೆ, 3 ದಿವಸ ಕೂಲಿ ಕೆಲಸ ಮಾಡಿ ತಂದೆ ತಾಯಿಯವ್ರು ನೋಡ್ಕೊಳ್ತಾರೆ. ಇಲ್ಲಿ ಏನಾಗ್ಬಿಡುತ್ತೆ, ಅಕೌಂಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಇಲ್ಲ ಆ 3 ದಿವಸನೂ ಇವ್ರು ಮೊಟ್ಟೆ ತಿಂದ್ರು ಅಂತ ಬರ್ದಿದ್ದಾರೆ ಅಂತಕ್ಕಂಥದ್ದು ಭಾವನೆ ಬರಬಾರ್ದು ಅಂತ ಹೇಳಿ ಅದು ಆಗಿದೆಯೋ ಇಲ್ವೋ ಇದು ಚೆಕ್ ಮಾಡೋ ಬದಲು ಫೇಸ್ ರೀಡಿಂಗ್ ನ ಆಟೋಮೆಟಿಕ್ ಆಗಿ ನಮ್ ಸ್ಯಾಟ್ಸ್ ಏನು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಅನಲೈಸಿಸ್ ಸಿಸ್ಟಮ್ ಅಂತ ಇದೆ ನಮ್ದು, ಸ್ಟೂಡೆಂಟ್ಸ್ ಅನಲೈಸಿಂಗ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ, ಅದಕ್ಕೆ ಲಿಂಕ್ ಆಗ್ಬಿಟ್ರೆ ಇದೇನ್ ಗೊತ್ತಾ, ಇಷ್ಟೊಳಗೆ ಮಾಡ್ಬೇಕಾಗಿತ್ತು. ಯಾಕೆ ಹಿಂದಿನವರೆಲ್ಲ ಮಾಡಿದಾರೋ ಮಾಡ್ಲಿಲ್ಲ ಗೊತ್ತಿಲ್ಲ. ಈ 2 ವರ್ಷದೊಳಗೆ ಈ ಬದಲಾವಣೆನ ತಂದು ವಿ ವಾಂಟ್ ಟು ಮೇಕ್ ಇಟ್ ವೆರಿ ಟೈಟ್ ಅಂಡ್ ವಿ ಶುಡ್ ಬಿ ಅಕೌಂಟಬಲ್ ಫಾರ್ ಎವ್ರಿ ಪೈಸಾ ಆಫ್ ದಿಸ್ ಥಿಂಗ್. ಸೊ ನೀವು 17 ಲಕ್ಷ ಏನು ಜನರು ನೋಂದಣಿ ಮಾಡಿಲ್ಲ ಆಧಾರಲ್ಲಿ, ದೊಡ್ಡ ಸ್ಕ್ಯಾಮ್ ಆಗಿದೆ. ನೋ, ಇಟ್ ಈಸ್ ಪ್ರೈವೇಟ್ ಶಾಲೆಯವರು ಯೂಶಲಿ ಮಾಡೋದಿಲ್ಲ, ಯಾಕೆಂದ್ರೆ ಅವ್ರು ಯಾವುದೇ ತರದ ಫೆಸಿಲಿಟಿ ಯಾವುದೇ ಕಾರ್ಡಕ್ಕೂ ನಾವು ಕೊಡೋದಿಲ್ಲ, ಅವ್ರು ತಗೊಳ್ಳೋದು ಇಲ್ಲ. ಪಾಪ ಇದು ರಾಂಗ್ ನೋಷನ್ ಬರಬಾರ್ದು. ಬಟ್ ಸರ್ಕಾರಿ ಶಾಲೆಯಲ್ಲೂ ಕೂಡ ನೋಂದಾಣಿಕೆ ಆಧಾರ್ ಲಿಂಕ್ ಮಾಡದೇ ಇರೋರು ಇದ್ದಾರೆ. ಅದನ್ನ ಈಗ ನಾನು ಟೈಟ್ ಮಾಡಿ ಏಡೆಡ್ ಅಂಡ್ ಸರ್ಕಾರಿ ಕಂಪಲ್ಸರಿ ಮಾಡ್ತೀವಿ. ಈ ಸತಿಗೆ ಜುಲೈವರೆಗೂ ಟೈಮ್ ಕೊಟ್ಟಿದ್ದೀನಿ. ಸರ್, ಇಲ್ಲಿ ನೀವು ಮೊಟ್ಟೆ ಅಕೌಂಟಬಿಲಿಟಿ ಬಗ್ಗೆ ನನಗೆ ಹೇಳಿದ್ರಿ, ಹೌ ಯು ಆರ್ ಕೋಆರ್ಡಿನೇಟಿಂಗ್ ವಿತ್ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಂಡ್ ನಿಮ್ಮೊಟ್ಟಿಗೆ ಅಂತ. ವಾಟ್ ಅಬೌಟ್ ಈಗ ಸಾಯಿ ಶುವರ್ ಮತ್ತೆ ನೀವು ಹಾಲು ಮಕ್ಕಳಿಗೆ ಕೊಡ್ತಾ ಇದ್ರಿ, ಅದನ್ನು ಯಾವ ರೀತಿ ಅಕೌಂಟಬಿಲಿಟಿ? ಈಗ ಬೆಳಗ್ಗೆ ಸೇಮ್ ಈಗ ಮೊಟ್ಟೆ ಎಷ್ಟಿದೆ, ಸಾಯಿ ಶುವರ್ ಅಷ್ಟೇ ಇರುತ್ತೆ, ಅಷ್ಟೇ ಲೀಟರ್ದು ಹಾಲಿನ ಪೌಡರ್ ಹೋಗುತ್ತೆ ಅಂತ ಹೇಳಿ ಲೆಕ್ಕ ಬಂದ್ಬಿಡುತ್ತೆ ನಮಗೆ. ಬಿಕಾಸ್ ಈ ಸಲದ ಬಜೆಟ್ ಅಲ್ಲಿ ಐ ಥಿಂಕ್ 25 crores ವರ್ತ್ ಅನ್ನು ಸಾಯಿ ಶುವರ್ಗೆ ಗವರ್ಮೆಂಟ್ ಇಟ್ಟಿದೆ, ಸಿದ್ದರಾಮಯ್ಯ ಗವರ್ಮೆಂಟ್, ರೈಟ್? ಹೌದು, ಎಲ್ಲ ಸೇರಿ 100 crores ಆಗುತ್ತೆ ಅದು. ಈಗ ಮುಂಚೆ ಏನಿತ್ತು ಬರೀ ವಾರದಲ್ಲಿ 3 ದಿವಸ ಕೊಡ್ತಾ ಇದ್ವಿ ರಾಕೇಶ್ ಅವರೇ. ಇವಾಗ ಅದು ಪೌಷ್ಟಿಕತೆಗೆ ಮತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯ್ತು. ಸಾಯಿ ಶುವರ್ ಅವರು ಕೂಡ ಅವ್ರ ಜೊತೆಗೆ ಮಾತುಕತೆ ಮಾಡಿ ನಾವು 25 ಕೋಟಿ ಕೊಟ್ಟು ಟೋಟಲ್ ಎಲ್ಲಾ ದಿವಸನೂ ಇವಾಗ ಬೆಳಗ್ಗೆ ಹಾಲಿನ ಜೊತೆಗೆ ಪೌಷ್ಟಿಕತೆ ತುಂಬಾ ಚೆನ್ನಾಗಿದೆ. ಈವನ್ ರಿಪೋರ್ಟ್ಸ್ ಕೂಡ ಕೆಲವರೆಲ್ಲ ಮಾಡಿದ್ದಾರೆ. ಯಾಕೆಂದ್ರೆ ಮಧ್ಯಾಹ್ನ ಮೊಟ್ಟೆ, ದಿನ ಬೆಳಗ್ಗೆ ಹಾಲು, ಅದಕ್ಕೆ ಹಾಲು ಜೊತೆಗೆ ಸಾಯಿ ಶುವರ್ ಇದೆಲ್ಲ ಕೊಟ್ರೇನು ಕೂಡ ಐ ಆಮ್ ಅಕೌಂಟಬಲ್ ಫಾರ್ ಎವ್ರಿ ಪೈ. ಅದನ್ನ ಟ್ರಾನ್ಸ್ಪರೆನ್ಸಿ ಮಾಡೋದಕ್ಕೆ ಈ ಫೇಶಿಯಲ್ ಅಟೆಂಡೆನ್ಸ್, ಆಧಾರ್ ಲಿಂಕು ಇದನ್ನೆಲ್ಲ ಕಂಪಲ್ಸರಿ ಮಾಡಿ ಲಿಂಕ್ ಮಾಡಬೇಕು. ಇಟ್ ಇಸ್ ಸ್ವಲ್ಪ ಇನ್ನೂ 1 ಕೋಟಿ ಮಕ್ಕಳನ್ನ ತಂದು ಕಂಟ್ರೋಲ್ ಮಾಡೋದಿದೆಯಲ್ಲ, ಇಷ್ಟು ದಿವಸ ಮಾಡದೇ ಇರೋದನ್ನ ಒಂದೇ ಸತಿ ತರೋದಕ್ಕೆ ಟೆಕ್ನಿಕಲ್ಲಿನೂ ಕೂಡ ಇವರೆಲ್ಲ ಕ್ವಾಲಿಫೈಡ್ ಮಾಡಿ ಸೆಟಪ್ ಮಾಡೋದಕ್ಕೆ ಆಗ್ತದೆ. ಯು ಕ್ಯಾನ್ ಬಿ ರೆಸ್ಟ್ ಇಶ್ಯೂರ್ಡ್ ಇಫ್ ದರ್ ಇಸ್ ಎನಿ ಲೀಕೇಜ್ ವಿಚ್ ಇಸ್ ಹ್ಯಾಪನಿಂಗ್, ಬಟ್ ನಾಟ್ 17 lakhs ಅಂತ ಹೇಳಿ ಅದೆಲ್ಲ ಇಲ್ಲ, ಅದು ಬಹಳ ತಪ್ಪದು. ಯಾಕಂದ್ರೆ ಏಡೆಡ್ ಅವ್ರಿಗೆ ನಾವು ಕೊಡಲ್ಲ, ಸುಮ್ನೆ ಪಾಪ ಅದನ್ನೆಲ್ಲ ಯಾಕೆ ಸುಳ್ಳು ಹೇಳ್ಬೇಕು. ಬಟ್ ಇಲ್ಲೂ ಕೂಡ ಏನಾದ್ರು ಆಗಿದ್ರೆ ಆಮೇಲೆ ಏನಾಗುತ್ತೆ, 46,000 ಶಾಲೆಗಳಿದಾವೆ ನನಗೆ. ಆ 46,000 ಶಾಲೆನೂ ಕೂಡ ಕಂಟ್ರೋಲ್ನ ನಾವು ಅಫಿಷಿಯಲ್ಸ್ ಮೂಲಕ ಮಾಡ್ಬೇಕಂದ್ರೆ ಇಟ್ ಈಸ್ ಓನ್ಲಿ ವಿತ್ ಫೇಶಿಯಲ್ ಅಟೆಂಡೆನ್ಸ್ ಅಂಡ್ ಈ ಸ್ಟೂಡೆಂಟ್ಸ್ ಅನಲೈಸ್ ಅಂಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಎವ್ರಿ ಡೇ ಬೆಳಗ್ಗೆ ಆಗ್ಬಿಟ್ರೆ ಅದು ಎಲ್ಲರಿಗೂ ಕೂಡ ಅವಾಗ ಟೀಚರ್ಸು ಸೇಫ್ ಇರ್ತಾರೆ, SDMC ಅವರು ಸೇಫ್ ಇರ್ತಾರೆ, ನಮ್ಮ ಹಣನೂ ಕೂಡ ಕರೆಕ್ಟ್ ಆಗಿ ಉಪಯೋಗ ಆಗ್ತಾ ಇದೆ ಅಂತ ಹೇಳಿ. ಬಟ್ ಈ ಸತಿಗೆ ಆಧಾರ್ ಕಾರ್ಡ್ದು ನಾವೇ ನಾವು ಮೀಟಿಂಗ್ ಮಾಡಿ ನಾನು ಹೇಳ್ದೆ ಇಲ್ಲ, ಒಂದು ಆರ್ಡರ್ ಮಾಡ್ಬಿಡಿ ದಟ್ ಡೋಂಟ್ ವೇಟ್ ಟಿಲ್ ಡಿಸೆಂಬರ್ ಅಂಡ್ ಆಲ್, ದೇ ಹ್ಯಾವ್ ಟು ಡೂ ಆಧಾರ್ ಲಿಂಕ್ ಬೈ ಜುಲೈ ಅಂಡ್ ಸ್ಟಿಲ್ ವಿಲ್ ಗಿವ್ ಟೈಮ್ ಮೋಸ್ಟ್ ಪ್ರಾಬಬ್ಲಿ ಇಫ್ ನೀಡೆಡ್. ಬಟ್ ವಿ ಆರ್ ಟ್ರೈಂಗ್ ಟು ಆಮೇಲೆ ನಾವು ಈಗ ಮಾತಾಡ್ತಿದ್ದಂಗೆ ದಿನ ಅಡ್ಮಿಷನ್ ಆಗ್ತಾ ಇದೆ. ಸೊ ಐ ಕಾಂಟ್ ಗಿವ್ ಯು ಈ ವರ್ಷ ಎಷ್ಟಾಗಿದೆ ಎಷ್ಟಾಗಿಲ್ಲ ಅಂತ, ಬಟ್ ರಫ್ ಆಗಿ ಬೇಕಾದ್ರೆ ಐ ಕ್ಯಾನ್ ಗಿವ್. ನಾನು ನಿಮಗೆ ಹೇಳ್ಬೇಕಾದ್ರೆ ಬೇಕಾ ಇದನ್ನ ಹೇಳ ಈ ವರ್ಷ ಏನ್ ಬಂದಿದೆ ಅಂತ. ಇನ್ನೊಂದು ಕಡೆ ನೀವು ಪ್ರೈವೇಟ್ ಟ್ರಸ್ಟ್ಗಳು ಮುಂದೆ ಬಂದು ಲೈಕ್ ಅಜಿಂ ಪ್ರೇಮ್ಜಿ 1,500 crores ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಕೊಡ್ತೀನಿ ಅಂತ ಹೇಳಿದಾಗ, ಸೇಮ್ ಟೈಮ್ ಒಂದು ಯುವ ಮಿನಿಸ್ಟರ್ ಆಗಿ ನೀವು ಎಜುಕೇಶನ್ ಮಿನಿಸ್ಟರ್ ಆದಮೇಲೆ ಯು ಆರ್ ಟ್ರೈಂಗ್ ಟು ಗೆಟ್ CSR ಫಂಡ್ಸ್ ಫ್ರಮ್ ಡಿಫರೆಂಟ್ ಬೇರೆ ಸಾಫ್ಟ್ವೇರ್ ಕಂಪನಿಗಳಿಗೆ ನೀವೇ ಓಡಾಡ್ತಿದ್ದೀರಿ ಅನ್ನುವ ಮಾಹಿತಿ ನಮಗೆ. ಆ ನಿಟ್ಟಿನಲ್ಲಿ ನೀವಿರುವಾಗ ಈ ಥರದ ರಿಪೋರ್ಟ್ಗಳು ಬಂದರೆ, ಸಪೋಸ್ ಈಗ ನೀವು ತುಂಬ ಕಂಪನಿಗಳಿಗೆ ಓಡಾಡ್ತಾ ಇದ್ದೀರಿ, ಆ CSR ಫಂಡ್ ಅನ್ನು ತಗೊಂಡ್ಬಂದು ಗೌರ್ಮೆಂಟ್ ಸ್ಕೂಲನ್ನು ಲೈಕ್ ಅಜಿಂ ಪ್ರೇಮ್ಜಿ ಥರ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀರಲ್ಲ, ಈ ಥರದ ರಿಪೋರ್ಟ್ಗಳು ಬಂದರೆ, ಸಪೋಸ್ 17 ಲಕ್ಷ ಅಡ್ಮಿಷನ್ ಆಗಿಲ್ಲ ಮಕ್ಕಳು, ಇದು ಫೇಕ್ ಅಡ್ಮಿಷನ್ಸ್ ಇದೆ, ಇದರಿಂದ ದುಡ್ಡು ಹೋಗ್ತಾ ಇದೆ,
ಇಲ್ಲ, ಈ ರಿಪೋರ್ಟ್ಸ್ ನ ನಾವು APF ಅವ್ರ ಮೂಲಕನೇ ಇದು ಮಾಡ್ತಾ ಇದೀವಿ. ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೂಲಕನೇ ನಮ್ಮ ಇಲಾಖೆ ಅವ್ರ ಜೊತೆಗೆ ಮಾಡೋದ್ರಿಂದ ಇನ್ಫ್ಯಾಕ್ಟ್ ನೀವು ನಂಬಲ್ಲ, ಫಸ್ಟ್ ನಾವು ಕೊಡ್ತಾ ಇದ್ದಿದ್ದು ಮೊಟ್ಟೆ ಕೊಡ್ತಾ ಇದ್ವಿ, ಮತ್ತೆ ಚೀಕಿ ಕೊಡ್ತಾ ಇದ್ವಿ, ಮತ್ತೆ ಬಾಳೆಹಣ್ಣು ಕೊಡ್ತಾ ಇದ್ವಿ. ಚೀಕಿ ಏನಾಗ್ಬಿಡ್ತು, ಅಲ್ಲಿ ತಾಲೂಕ್ ಮಟ್ಟದಲ್ಲೋ ಅವ್ರವ್ರೆ ಬಹಳ ಕ್ವಾಲಿಟಿ ಕಮ್ಮಿ ಮಾಡಿ ಎಲ್ಲ ಮಾಡ್ಬೇಕಾದ್ರೆ ರಿಪೋರ್ಟ್ ಬಂದಾಗ ನಾನ್ ಸ್ಟ್ರಿಕ್ಟ್ ಆಗಿ ಹೇಳ್ದೆ ತೆಗಿಬೇಕಂತ. ಪಾಪ ಅಜೀಂ ಪ್ರೇಮ್ಜಿ ಅವ್ರು ಇಲ್ಲ ಸರ್ 1 ವರ್ಷ ಕಾಯೋಣ ಅಂದ್ರು. ನಾನು ಹೇಳ್ದೆ ಇಲ್ಲ, ಯಾವ್ದೇ ಕಾರಣಕ್ಕೂ ಒಂದ್ ದಿವಸನೂ ಕೂಡ ಮಕ್ಕಳಿಗೆ ಯಾವ್ದೇ ಕಾರಣಕ್ಕೂ ಮೋಸ ಆಗ್ಬಾರ್ದು, ನಾನು ಐ ವಾಂಟ್ ಟು ಸ್ಟಾಪ್ ಇಟ್ ಅಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನೇ ರಿಪೋರ್ಟ್ ತಗೊಂಡೋಗಿ ಎಲ್ಲ ತೋರಿಸಿದ್ಮೇಲೆ, ಇಲ್ಲ ಮತ್ತು ನೀನ್ ಹೇಳ್ತಾ ಇರೋದು ಕರೆಕ್ಟ್, ಪಾಪ ಅವ್ರ ಪುಣ್ಯಾತ್ಮ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಾಕ್ತಾ ಇದಾರೆ, ನೀವು ನಿಲ್ಸಿ ಬಾಳೆಹಣ್ಣು ಕೊಡಿ, ಬಾಳೆಹಣ್ಣು ಕೊಟ್ರೆ ನಮ್ ರೈತರಿಗೂ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಬಾಳೆಹಣ್ಣು ಬೆಳೀತಾರೆ ಎಲ್ಲಾ ಗ್ರಾಮದಲ್ಲೂ ಕೂಡ. ಮತ್ತೆ ಈ ಕಡೆಗೆ ಮೊಟ್ಟೆದು ಕೂಡ ಅಕೌಂಟಬಿಲಿಟಿ ನಾವಿದು ಜಾಯಿಂಟ್ ಆಗಿ ಮಾಡೋದ್ರಿಂದನೇ ನಮಗೆ ಈ ಲೆಕ್ಕ ಸಿಗ್ತಾ ಇರೋದು ರಾಕೇಶ್ ಅವರೇ. ಆಮೇಲೆ ವಿ ಹ್ಯಾವ್ ಟು ಟೆಕ್ನಾಲಜಿನೇ ಯೂಸ್ ಮಾಡ್ಬೇಕು, ಇಷ್ಟು ದಿವಸ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಸ್ಯಾಟ್ಸು ಕೂಡ ಅಂಡರ್ ಕಂಟ್ರೋಲ್ ಇರ್ಲಿಲ್ಲ. ಈಗ ನಾವು ಇದನ್ನೆಲ್ಲ ತರೋದ್ರಿಂದ, ಆಮೇಲೆ ನೀವ್ ಹೇಳ್ದಂಗೆ ಬೇರೆಯವ್ರ ಹತ್ರ ನಾನು ಹೋಗಿ ದುಡ್ಡು ಕೇಳ್ಬೇಕಂದ್ರೆ, ಬಿಕಾಸ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಆಲ್ಮೋಸ್ಟ್ ನಮ್ಮ ಶಾಲೆ, ನಮ್ಮ ಜವಾಬ್ದಾರಿ APF, ಇನ್ಫೋಸಿಸ್ ಮತ್ತೆ ಬೇರೆಯವರು, ಮತ್ತೆ ಡೆಲ್ ಕಂಪ್ನಿ, ಲಾಟ್ ಆಫ್ ಕಂಪ್ನೀಸ್ ಹ್ಯಾವ್ ಗಿವನ್ CSR ಫಂಡ್ಸ್ ಬರ್ತಾ ಇದೆ. ಇದೆಲ್ಲ ನೋಡಿದ್ರೆ ಒಂದು 3,000-3,500 ಕೋಟಿನ ನಾನು ತಂದಿದ್ದೀನಿ ಇದುವರೆಗೂ. ನಾನು ಸರ್ಕಾರದಲ್ಲಿ ಹೊರೆ ಮಾಡಕ್ ಬಿಡ್ಲಿಲ್ಲ, ಯಾಕೆಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ. ಆದ್ರೆ ಮಕ್ಕಳ ವಿಚಾರದಲ್ಲಿ ತುಂಬಾ ಜನರಿಗೆ ದುಡ್ಡು ಕೊಡೋದ್ರಿಂದ ಅವರಿಗೆ ಟ್ರಾನ್ಸ್ಪರೆನ್ಸಿ ಕೊಡ್ಬೇಕಂತಾನೆ ನಾನು ಈ ಸತಿಗೆ ಇನ್ನೂ ಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಅಕೌಂಟಬಿಲಿಟಿ, ವಾಟ್ ಮನಿ ದೇ ಸ್ಪೆಂಡ್ ಅಲ್ಲ, ಐ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ನಾಟ್ ಓನ್ಲಿ ಫಾರ್ ದ ಗವರ್ಮೆಂಟ್, ದ ಪರ್ಸನ್ ಹೂ ಇಸ್ ಇನ್ವೆಸ್ಟಿಂಗ್ ಮನಿ ಆನ್ ಬಿಹಾಫ್ ಆಫ್ ಅವರ್ ಚಿಲ್ಡ್ರನ್, ಇನ್ವೆಸ್ಟಿಂಗ್ ಅಲ್ಲ, ಹೂ ಆರ್ ಕಾಂಟ್ರಿಬ್ಯೂಟಿಂಗ್. ಅವ್ರ ಹಾರ್ಡ್ ಅರ್ನ್ಡ್ ಸ್ವೆಟ್ ಮನಿನ 1 ಪೈಸಾನು ಕೂಡ ಅದು ಆಗ್ಬಾರ್ದು. ಎಲ್ಲ ಆಗ್ತಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಅದನ್ನ ಟೈಟ್ ಮಾಡಿ ಒಂದ್ ಹಂತಕ್ಕೆ ತರಬೇಕು. ಅದಕ್ಕೆ ಈ ಸತಿ ಟಾರ್ಗೆಟ್ ಕೊಟ್ಟಿರೋದು ಜುಲೈ ಎಂಡ್ ಅಲ್ಲಿ ಅಡ್ಮಿಷನ್ಸ್ ಕ್ಲೋಸ್ ಆಗ್ಬೇಕು, ಜುಲೈ ಎಂಡ್ ಅಲ್ಲಿ ಆಧಾರ್ ಲಿಂಕು ಕೂಡ ಆಗ್ಬೇಕು ಅಂತ ನಾನು ನನ್ನ ಇಲಾಖೆಯಲ್ಲಿ ಮಾಡಿದ್ದೀನಿ. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಲಾಖೆ ನಂದು. ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕೊಡಬೇಕಾದ್ರೆ ಮೊದಲು ತುಂಬಾ ಟಫ್ ಇಲಾಖೆ, ತುಂಬಾ ಸಮಸ್ಯೆಗಳಿದಾವೆ, ಒಂದು ಹಂತದಿಂದ ಮಾಡುವಂತ ಒಂದು ಹಂತಕ್ಕೆ ತಂದಿದ್ದೀನಿ ರಾಕೇಶ್ ಅವರೇ. ಇದೆಲ್ಲರ ಸಹಕಾರದಿಂದ ನಿಮ್ಮ ಮೀಡಿಯಾದವರು ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ ಕೊಡ್ತಾರೆ. ನೀವು ಕೊಟ್ಟಾಗ ಅದನ್ನ ಆಸ್ ಐ ಆಮ್ ಟಾಕಿಂಗ್ ಟು ಯು, ಐ ಆಮ್ ಗೋಯಿಂಗ್ ಟು ಬಿ ಮೋರ್ ಸೀರಿಯಸ್ ಆಲ್ಸೋ. ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂಡ್ ಐ ಆಮ್ ಅಕೌಂಟಬಲ್ ಟು ಎವ್ರಿಬಡಿ. ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಿದಾಗಲೂ ನಾವು ಕ್ವಶನ್ ಮಾಡಿದೀವಿ. ಈಗ ಮಾತಾಡ್ಬಾರ್ದಾಗಿತ್ತ? ಇಲ್ಲ, ವಿ ಆರ್ ಜಸ್ಟ್ ಟಾಕಿಂಗ್. ಅಲ್ಲ, ನನಗೆ ಕನ್ನಡನೂ ಬರುತ್ತೆ, ಇಂಗ್ಲಿಷು ಬರುತ್ತೆ. ಕನ್ನಡದಲ್ಲಿ ಓದೋದಕ್ಕೆ ಆದ್ರೂ ಕೂಡ 30ರವರೆಗೆ ನಿಮ್ಗೆ ಟೈಮ್ ಇದೆ, ಜುಲೈ 30ರವರೆಗೆ ಟೈಮ್ ಇದೆ. ಎಲ್ಲೋ ಒಂದು ಹೊಗೆ ಆಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಲೈಕ್ ಯು ಸೆಡ್, ಸ್ಟಿಲ್ ಯು ಹ್ಯಾವ್ ಟು ವೆರಿಫೈ. ನಾನು ಏನ್ ಮಾಡ್ತೀನಿ, ಎಲ್ಲಾದ್ರೂ ನಮ್ಮ ಇಲಾಖೆಯಲ್ಲಿ ಎಲ್ಲಾದ್ರೂ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸತಿ ಕಂಟ್ರೋಲ್ ಬರುತ್ತೆ ಅಂತ ಹೇಳಿ ನಾ ಹೇಳ್ಬೋದು. ನಾನು ಹೊಗೆ ಆಡ್ತಾ ಇದೆ ಅಂತ ಹೇಳಿ ಅಷ್ಟೊಂದು ಇದು ಮಾಡಕ್ ಹೋಗೋದು ಬೇಡ, ಯಾಕಂದ್ರೆ ಮಕ್ಕಳ ವಿಚಾರದಲ್ಲಿ ಕೆಲವು ಸತಿ ತಪ್ಪಾಗಬಾರ್ದು ಏನಾರು ಆಗಿದ್ರೆ. ಬಟ್ ಐ ಆಮ್ ವೆರಿ ಸ್ಟ್ರಿಕ್ಟ್. ನನಗೆ ಕಾಣಿಸೋದಕ್ಕೋಸ್ಕರನೇ ಈ ಸಿಸ್ಟಮ್ ಮಾಡ್ತಾ ಇರೋದು. ಅಕೌಂಟಬಿಲಿಟಿ ತರಬೇಕಂದ್ರೆ ನಾನು ಈ ಸಿಸ್ಟಮ್ ತರಲೇಬೇಕಾಗುತ್ತೆ ರಾಕೇಶ್ ಅವರೇ. ಅಂಡ್ ಐ ಆಮ್ ವರ್ಕಿಂಗ್ ವಿತ್ ದ ಪರ್ಸನ್ಸ್ ಹೂ ಆರ್ ಗಿವಿಂಗ್ ಮನಿ ಆಲ್ಸೋ. APF ಅವ್ರನ್ನ ಇಟ್ಕೊಂಡೇ ಮಾಡ್ತಾ ಇರೋದು ಇದನ್ನೆಲ್ಲ, ಅವ್ರಿಗೂ ಕೂಡ ಅಕೌಂಟಬಿಲಿಟಿ ಇದೆ. ಆಮೇಲೆ ADB ಅವರು 2,000 crores ಕೊಟ್ಟಿದ್ದಾರೆ. ಈಗ ನನಗೆ ತಮಗೆ ಗೊತ್ತಿದೆ, ಮೊನ್ನೆನೂ ಕೂಡ ಕ್ಯಾಬಿನೆಟ್ ಅಲ್ಲೂ ಕೂಡ ಪಾಸ್ ಆಯ್ತು. ಇದೆಲ್ಲ ಯಾಕೆ ಕೊಡ್ತಾರಂದ್ರೆ ಬಿಕಾಸ್ ವಿ ಆರ್ ಮೇಕಿಂಗ್ ಥಿಂಗ್ಸ್ ವೆರಿ ಸ್ಟ್ರಿಕ್ಟ್. ಬಟ್ ಮಕ್ಕಳನ್ನ ಆಧಾರ್ ಲಿಂಕ್ ಆಗಿಲ್ಲ ಅಂದ ತಕ್ಷಣ ಎಲ್ಲೋ ದುಡ್ಡು ಅಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಬೇಡಿ, ಯಾವ್ದೇ ಕಾರಣಕ್ಕೂ ಆಗಲ್ಲ. ಅಲ್ಲೊಂದು ಆಮೇಲೆ ಇದೆಲ್ಲ ದುಡ್ಡು ಕೂಡ SDMC ಇರ್ತದೆ, ಇನ್ನು ಟೈಮ್ ಇದೆ ಸರ್, 30th ವರೆಗೆ ಟೈಮ್ ಇದೆ. ಜಸ್ಟ್ ಕ್ರಾಸ್ ವೆರಿಫೈಸ್ ಅಂತ ಹೇಳ್ತಾ ನಿಮಗೆ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಸರ್. 100% ರಾಕೇಶ್ ಅವರೇ, ಐ ಆಮ್ ಅಕೌಂಟಬಲ್, ಮೈ ಗವರ್ಮೆಂಟ್ ಇಸ್ ಅಕೌಂಟಬಲ್, ವಿಲ್ ಡೂ ಅವರ್ ಬೆಸ್ಟ್. ಯಾವುದೇ ತರ ಸೋರಿಕೆ ಮಾಡೋದಕ್ಕೆ ಬಿಡೋದಿಲ್ಲ. ಅಂಡ್ ಇಫ್ ಸೋರಿಕೆ ಮಾಡಿದ್ರಿಂದ ನನಗೆ ಇನ್ನೂ ಹೆಚ್ಚು ಹಣನೂ ಕೂಡ ಬರ್ತದೆ. ಬಟ್ ದಯವಿಟ್ಟು ನೀವೇನು 17 ಲಕ್ಷ ಏನೋ ಒಂದು ದೊಡ್ಡ ಇದಾಗಿದೆ ಅಂದ್ರೆ ತಪ್ಪದು. ಅನ್ಎಯ್ಡೆಡ್ ಅವರು ಪಾಪ ಅವ್ರು ಯಾವುದೇ ತರದ ದುಡ್ಡು ತಗೊಳ್ಳಲ್ಲ. ಸುಮಾರು 10 ಲಕ್ಷ ಮಕ್ಕಳು, 11 ಲಕ್ಷ ಮಕ್ಕಳು ಅವರು ಇದೇ ತಗೊಂಡಿರಲ್ಲ, ಏನೋ ಅವರು ಆಧಾರ್ ಮಾಡಲ್ಲ. ಬಟ್ ಅವರು ಕಂಪಲ್ಸರಿ ಮಾಡಿದ್ರೆ ಚೆನ್ನಾಗಿರ್ತದೆ. ಬಿಕಾಸ್ ಇಂಥ ಚರ್ಚೆ ಸಂದರ್ಭದಲ್ಲಿ ನಿಮ್ಗೂ ಕೂಡ ಬರ್ತದೆ. ಐ ವಿಲ್ ಕೀಪ್ ಇಟ್ ವೆರಿ ಟ್ರಾನ್ಸ್ಪರೆಂಟ್, ಡೋಂಟ್ ವರಿ. ಅಂಡ್ ಮೈಟ್ ಬಿ ಜುಲೈ ಎಂಡ್ ಅಲ್ಲಿ ಬೇಕಾದ್ರೆ ನಾನೇ ಒಂದು ರಿಪೋರ್ಟ್ ನ ಎಲ್ಲ ಮಾಧ್ಯಮದಲ್ಲಿ we'll wait for that sir. Thank you very much.